ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಶಂಕರವಾಹಿನಿಯ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲ ಭಕ್ತರಿಗೂ ನಮ್ಮ ನಮಸ್ಕಾರಗಳು. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 73ನೇ ಶ್ರೀನಾಮ ತುಂಬ ಮಂಗಳಕರವಾದದ್ದು, ಮಾಧವ ಎಂದು ಹೇಳಿ. ಶ್ರೀ ವೇದವ್ಯಾಸರು ಪರಮಾತ್ಮನಾದ ಶ್ರೀಮನ್ನಾರಾಯಣನನ್ನು ಮಾಧವಾಯ ನಮಃ ಎಂದು ಕೊಂಡಾಡಿದ್ದಾರೆ. ಯಾರು ಈ ಒಂದು ಶ್ರೀನಾಮವನ್ನು ಅನುಸಂಧಾನ ಮಾಡ್ತಾರೋ ಅವರಿಗೆ, ಅವರು ಕನ್ನಿಕೆಯರಾಗಿದ್ದರೆ ಶೀಘ್ರದಲ್ಲಿ ವಿವಾಹ ಪ್ರಾಪ್ತಿಯಾಗತ್ತೆ. ನೋಡಿ, ಈ ಕಾರ್ಯಕ್ರಮದ ಹೆಸರು ಸಹಸ್ರನಾಮ ಸಹಸ್ರ ಫಲ ಎಂದು. ನೋಡಿ, ನಮಗೆ ತುಂಬ ಜನ ಯಾವ ಫಲಗಳು ಪರಮಾತ್ಮ ಈ ನಾಮವನ್ನು ಅನುಸಂಧಾನ ಮಾಡಿದ್ರೆ ಕೊಡುತ್ತಾನೆ ಎಂಬುದನ್ನು ನೀವು ಏಕೆ ಹೇಳ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಯಾವ ನಾಮವನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಅನುಸಂಧಾನ ಮಾಡಿದ್ರೂ, ನಾವು ಏನೇ ಪ್ರಾರ್ಥನೆ ಮಾಡಿದ್ರೂ ಅದು ಸಿದ್ಧಿ ಆಗತ್ತೆ. ಅದರಲ್ಲಿ ಈ ಮಾಧವ ಶ್ರೀನಾಮವನ್ನು ಯಾರು ಅನುಸಂಧಾನ ಮಾಡ್ತಾರೋ ಅವರಿಗೆ ವಿವಾಹವಾಗದೇ ಇದ್ದರೆ ಶೀಘ್ರದಲ್ಲೇ ವಿವಾಹವಾಗುತ್ತದೆ. ಇದೇ ಈ ನಾಮಾನುಸಂಧಾನದಿಂದ ಬರುವಂತಹ ಒಂದು ಫಲ. ಮಾಧವಾಯ ನಮಃ ಎಂದು ಹೇಳಿದರೆ ಆ ಕನ್ಯರಿಗೆ ಮಾಧವ ಎಂದು ಕರೆಯಲ್ಪಡುವಂತಹ ಶ್ರೀಮನ್ನಾರಾಯಣನಂತೆಯೇ ಉತ್ತಮ ಗುಣ ಸಂಪನ್ನನಾದ ಒಬ್ಬ ಪುರುಷ ಸಿಗುತ್ತಾನೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ತುಂಬ ಮಂಗಳವನ್ನು ಉಂಟು ಮಾಡುವಂತಹ ಶ್ರೀನಾಮ ಮಾಧವ ಎಂದು. ಈ ಮಾಧವ ಶಬ್ದಕ್ಕೆ ಶ್ರೀ ಪರಾಶರ ಭಟ್ರು ಅರ್ಥವನ್ನು ಹೇಳಬೇಕಾದ್ರೆ ಅವರ ಭಾಷ್ಯದಲ್ಲಿ ಭಗವದ್ಗುಣದರ್ಪಣದಲ್ಲಿ ಶ್ರಿಯಶ್ರದ್ಧಾದಿ ನಾಮ್ಯಾಶ್ಚ ಪತಿರ್ಮಾಧವ ಇಷ್ಯತೆ ಎಂದು ತೋರಿಸಿದ್ದಾರೆ. ಶ್ರದ್ಧಾದಿ ಶಬ್ದವಾಚ್ಯಳಾದವಳು ಲಕ್ಷ್ಮೀದೇವಿ. ನೋಡಿ, ಮಾ ಅಂದ್ರೇ ಲಕ್ಷ್ಮಿ. ಈ ಲಕ್ಷ್ಮೀದೇವಿಗೆ ಪತಿಯಾದವನು ಮಾಧವ ಎಂದು ಕರೆಯಲ್ಪಡುವಂತಹ ಶ್ರೀಮನ್ನಾರಾಯಣನು ಎಂದು ನಾವು ಗಮನಿಸಬಹುದು. ಶ್ರೀದೇವಿಗೆ ಪತಿಯಾದವನು ಮಾಧವ. ಮಧುವಿದ್ಯೆ ಎಂಬ ವೇದಾಂತ ವಿದ್ಯೆಯಿಂದ ತಿಳಿಯಲ್ಪಡುವವನಾದ ಕಾರಣದಿಂದಲೂ ಅವನನ್ನು ಮಾಧವ ಎಂದು ಕರೆಯುತ್ತಾರೆ. ಶ್ರೀ ಶ್ರದ್ಧಾ ಎಂಬ ಹೆಸರುಳ್ಳ ಲಕ್ಷ್ಮಿಗೆ ಯಾರು ಪತಿಯಾಗಿದ್ದಾನೋ ಅವನನ್ನು ಮಾಧವ ಎಂದು ಕರೆಯುತ್ತಾರೆ. ನೋಡಿ, ಲೋಕದಲ್ಲಿ ಕಂಟಕರು ಹೆಚ್ಚಾದಾಗಲೆಲ್ಲ ಪರಮಾತ್ಮ ಅವತಾರ ಮಾಡ್ತಾನೆ. ಕೃತಯುಗದಲ್ಲಿ ನರಸಿಂಹದೇವರಾಗಿ ಅವತರಿಸಿದ, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಾಗಿ ಅವತಾರ ಮಾಡಿದ, ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮನಾಗಿ ಅವತಾರ ಮಾಡ್ತಾನೆ. ಈ ರೀತಿ ಭಗವಂತ ಅವತಾರ ಮಾಡಿದಾಗಲೆಲ್ಲ ಲಕ್ಷ್ಮೀದೇವಿ ಕೂಡ ಭಗವಂತನ ಸ್ವರೂಪಕ್ಕೆ ಉಚಿತವಾಗಿ, ಕುಲಕ್ಕೆ ಉಚಿತವಾಗಿ, ಶೀಲಕ್ಕೂ ಗುಣಕ್ಕೂ ಎಲ್ಲದಕ್ಕೂ ಸಮಾನವಾಗಿ ಅವಳು ಕೂಡ ಅವತಾರ ಮಾಡ್ತಾಳೆ. ಕೃತಯುಗದಲ್ಲಿ ಲಕ್ಷ್ಮೀದೇವಿಯಾಗಿ ತಾನೇ ಬಂದಳು. ತ್ರೇತಾಯುಗದಲ್ಲಿ ಸೀತಾದೇವಿಯಾಗಿ ಅವತಾರ ಮಾಡ್ತಾಳೆ. ರಾಘವತ್ವೇ ಭವತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ಅನ್ಯೇಷು ಚ ಅವತಾರೇಷು ವಿಷ್ಣೋರೇಶಾನ ಪಾಯಿನಿ. ಭಗವಂತನ ಅಂತರಂಗವನ್ನು ತಿಳಿದಂಥವಳ ಲಕ್ಷ್ಮೀದೇವಿ ಅವಳು ದ್ವಾಪರ ಯುಗದಲ್ಲಿ ರುಕ್ಮಿಣೀ ದೇವಿಯಾಗಿ ಅವತರಿಸಿದ್ಲು. ಅದೇ ರೀತಿ ತ್ರೇತಾಯುಗದಲ್ಲಿ ಸೀತಾದೇವಿಯಾಗಿ ಅವತಾರ ಮಾಡಿದ್ಲು ಎಂದು ನಮಗೆ ಪುರಾಣಗಳು ಹೇಳುತ್ತೆ. ವಿಷ್ಣು ಪುರಾಣದಲ್ಲಿ ತುಂಬ ಪ್ರಸಿದ್ಧವಾದ ಒಂದು ಶ್ಲೋಕ ಇದೆ. ನಿತ್ಯೈವೈಷಾ ಜಗನ್ಮಾತಾ ವಿಷ್ಣು ಶ್ರೀ ರಣಪಾಯಿನಿ ಯಥಾ ಸರ್ವಗತೋ ವಿಷ್ಣು ತಥೇವೇಯಂ ದ್ವಿಜೋತ್ತಮ ಎಂದು ಹೇಳಿ. ನಿತ್ಯಾದಿ ಗುಣಯುಕ್ತಳಾದವಳು ಲಕ್ಷ್ಮೀದೇವಿ. ಹೇಗೆ ಪರಮಾತ್ಮನಲ್ಲಿ ಅನಂತ ಕಲ್ಯಾಣ ಗುಣಗಳು ನೆಲೆಸಿದೆಯೋ ಅದೇ ರೀತಿ ಲಕ್ಷ್ಮೀದೇವಿಯಲ್ಲೂ ಸಹ ಕಲ್ಯಾಣ ಗುಣಗಳು ಕೂಡಿರುತ್ತದೆ. ಭಗವಂತನಿಗೆ ಸಮಾನಳಾದವಳು ಲಕ್ಷ್ಮೀದೇವಿ. ನೋಡಿ, ಎಲ್ಲದರಲ್ಲೂ, ಕುಲದಲ್ಲೂ ಶೀಲದಲ್ಲೂ ಸಕಲ ವಿಧವಾದ ವಿಷಯದಲ್ಲೂ ಭಗವಂತನಿಗೆ ಸಮಾನಳಾದವಳು ಲಕ್ಷ್ಮೀದೇವಿ. ಇನ್ನೂ ಭಗವಂತನಿಗಿಂತಲೂ ಒಂದು ಪಟ್ಟು ಹೆಚ್ಚು ಎಂದು ಆಂಜನೇಯ ಸ್ವಾಮಿ ಹೇಳ್ತಾನೆ. ತುಲ್ಯಶೀಲ ವಯೋವೃತ್ತಾಂ ತುಲ್ಯಾಭಿಜನ ಲಕ್ಷಣಾಂ ರಾಘವೋರ್ಹತಿ ವೈದೇಹಿಂ ತಂಚಯ್ಯಮಸಿತೆ ಕ್ಷಣಾಂ ಎಂದು ಅಶೋಕವನದಲ್ಲಿದ್ದಂತಹ ಸೀತಾದೇವಿಯನ್ನು ಕಂಡು ಆಶ್ಚರ್ಯಪಡ್ತಾನೆ ಆಂಜನೇಯ ಸ್ವಾಮಿ. ಎಲ್ಲದರಲ್ಲೂ ಸಮಾನತೆ ಇದೆ. ನೋಡಿ, ರಾಮನಂತೆಯೇ ಇವಳು ಶೀಲ ಸಂಪನ್ನಳು, ರಾಮನಂತೆಯೇ ಇವಳು ಗುಣ ಸಂಪನ್ನಳು. ಆದರೆ ರಾಮನ ಕಣ್ಗಳಿಗಿಂತಲೂ ಇವಳ ಕಣ್ಣು ತುಂಬ ಅಶೋಭಾಯಮಾನವಾಗಿದೆ, ತುಂಬ ಅದ್ಭುತವಾಗಿದೆ ಅಂತ ವರ್ಣಿಸ್ತಾನೆ. ಕಣ್ಣಿನ ಸೌಂದರ್ಯಕ್ಕೆ ನಾವು ಹೋಲಿಕೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ರಾಮನಿಗಿಂತಲೂ ತುಂಬ ಸುಂದರವಾದ ಕಣ್ಣುಳ್ಳವಳು ಸೀತಾದೇವಿ ಅಂತ ಹೇಳ್ಬಿಟ್ಟು ಆಂಜನೇಯ ಸ್ವಾಮಿ. ಅದಕ್ಕೇನು ಕಾರಣ ಅಂದರೆ, ರಾಮನ ಕಣ್ಣಲ್ಲಿ ನಿಗ್ರಹ ಅನುಗ್ರಹ ಎರಡೂ ಇರುತ್ತೆ. ಆದರೆ ಸೀತಾದೇವಿಯ ಕಣ್ಣಲ್ಲಿ ನಿಗ್ರಹವೆಂಬುದೇ ಇಲ್ಲ, ಬರೀ ಅನುಗ್ರಹ ಮಾತ್ರ ಇರುತ್ತೆ. ಕರುಣೆ ಎಂಬ ಗುಣದಿಂದ ಕೂಡಿದ ಅದ್ಭುತವಾದ ಕಣ್ಗಳದು ಎಂದು ಆಂಜನೇಯ ಸ್ವಾಮಿ ಆಶ್ಚರ್ಯ ಪಡ್ತಾರೆ. ಆ ರೀತಿ ಲಕ್ಷ್ಮೀದೇವಿ ಸೀತಾದೇವಿಯಾಗಿ ಅವತರಿಸಿದ್ಲು. ಅವಳೇ ರುಕ್ಮಿಣೀ ದೇವಿಯಾಗಿ ಕೂಡ ಅವತಾರ ಮಾಡ್ತಾಳೆ. ನೋಡಿ, ವಿದರ್ಭ ದೇಶಕ್ಕೆ ರಾಜನಾಗಿದ್ದವನು ಭೀಷ್ಮಕ. ಆ ಭೀಷ್ಮಕನ ಪುತ್ರಿಯಾಗಿ ಅವತಾರ ಮಾಡಿದಂಥವಳು ರುಕ್ಮಿಣೀ ದೇವಿ.
ರುಕ್ಮಿಣೀ ದೇವಿಗೆ 5 ಜನ ಸಹೋದರರಿದ್ದರು. ಅದರಲ್ಲಿ ದೊಡ್ಡವನು ರುಕ್ಮಿ ಅಂತ ಹೆಸರು. ರುಕ್ಮಿಣೀ ದೇವಿ ಕೃಷ್ಣನನ್ನು ವಿವಾಹವಾಗಬೇಕು ಎಂದು ಆಸೆ ಪಟ್ಟವಳು. ಪ್ರತಿನಿತ್ಯ ಅವರ ಆಸ್ಥಾನಕ್ಕೆ ಬ್ರಾಹ್ಮಣರು ಬಂದು ಕೃಷ್ಣನ ಬಗ್ಗೆ ಹೇಳ್ತಾ ಇರ್ತಾರೆ. ಕೃಷ್ಣನ ಬಗ್ಗೆ ಕೇಳ್ತಾ ಅವನ ದಿವ್ಯವಾದ ಲೀಲೆಗಳನ್ನು ಕೇಳುತ್ತಾ ಅವನ ಅದ್ಭುತವಾದ ಸೌಂದರ್ಯವನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ತಾ ಚಿಕ್ಕ ವಯಸ್ಸಿನಿಂದಲೇ ಕೃಷ್ಣ ಭಕ್ತಿಯಿಂದ ಕೂಡಿದವಳಾಗಿದ್ದು ಕೃಷ್ಣನನ್ನೇ ವಿವಾಹ ಮಾಡಿಕೊಳ್ಳಬೇಕು ಎಂಬ ಆಸೆ ಇತ್ತು ರುಕ್ಮಿಣಿಗೆ. ಆದರೆ ಕೃಷ್ಣನ ಬದ್ಧವೈರಿ ಯಾರು? ರುಕ್ಮಿಣಿಯ ಸಹೋದರ ರುಕ್ಮಿ ಎಂದು ಕರೆಯಲ್ಪಡುವ ರಾಕ್ಷಸ. ಈ ರುಕ್ಮಿಣಿಯನ್ನು ಬೇರೆ ಯಾರಿಗಾದರೂ ಕೊಟ್ಟು ವಿವಾಹ ಮಾಡಬೇಕು ಎಂಬ ಆಸೆ ಅವನಿಗೆ. ಈ ರುಕ್ಮಿ ಏನು ಮಾಡ್ತಾನೆ, ಆ ಒಂದು ಸಮಯದಲ್ಲಿದ್ದಂತಹ ಅಸುರ ಜರಾಸಂಧ, ಕೃಷ್ಣ ವೈರಿಗಳು ಯಾರ್ಯಾರು ಇರ್ತಾರೋ ನೋಡಿ, ಜರಾಸಂಧ ಒಬ್ಬ ವೈರಿ, ಶಿಶುಪಾಲ ಒಬ್ಬ ವೈರಿ, ಇವರನ್ನೆಲ್ಲರನ್ನೂ ಸೇರಿಸಿಕೊಂಡು ರುಕ್ಮಿಣಿಯನ್ನು ಹೇಗಾದರೂ ಶಿಶುಪಾಲನಿಗೆ ಕೊಟ್ಟು ವಿವಾಹ ಮಾಡಬೇಕು ಎಂದು ಇವನು ಆಸೆ ಪಡ್ತಾನೆ ರುಕ್ಮಿ. ಆದರೆ ರುಕ್ಮಿಣಿಯ ಹೃದಯ ಇವನಿಗೆ ಅದರ ಬಗ್ಗೆ ಲೆಕ್ಕವೇ ಇಲ್ಲ. ಕೃಷ್ಣನನ್ನು ಪ್ರೀತಿಸಿದರೆ ಅವಳು ಮನಸ್ಸು ಬದಲಾಯಿಸ್ಕೊಳ್ಬೇಕೆ ಹೊರತು ನಾನು ಮಾತ್ರ ರುಕ್ಮಿಣಿಯನ್ನು ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡಲಾರೆ ಎಂದು ಶಪಥ ಮಾಡಿರ್ತಾನೆ ರುಕ್ಮಿ. ಎಲ್ಲರೂ ಸೇರಿ, ಈ ಜರಾಸಂಧ, ಈ ಶಿಶುಪಾಲ, ರುಕ್ಮಿ ಎಲ್ಲರೂ ಸೇರಿ ರುಕ್ಮಿಣೀ ದೇವಿಯ ಜಾತಕವನ್ನು ತೋರಿಸಿ ಇದು ಸರಿ ಹೊಂದತ್ತಾ, ಶಿಶುಪಾಲನ ಜಾತಕವು ರುಕ್ಮಿಣಿಯ ಜಾತಕವು ಸರಿ ಹೊಂದತ್ತಾ ನೋಡುವ ಎಂದು ಹೇಳಿ ಒಬ್ಬ ಜ್ಯೋತಿಷ್ಯಗಾರನ ಹತ್ರ ಹೋಗ್ತಾರೆ. ಆ ಜ್ಯೋತಿಷಿ ನೋಡ್ತಾನೆ, ರುಕ್ಮಿಣಿಯ ಜಾತಕ ನೋಡ್ತಾನೆ, ಶಿಶುಪಾಲನ ಜಾತಕ ನೋಡ್ತಾನೆ. ಆ ಒಂದು ಮಾತು ಹೇಳ್ತಾರೆ, ನೋಡಿ 3 ಲಕ್ಷಣಗಳಿಂದ ಕೂಡಿದವನ ಮಾತ್ರ ಈ ರುಕ್ಮಿಣಿಯನ್ನು ವಿವಾಹ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಎಂದು ಹೇಳ್ತಾನೆ. ಅದ್ಯಾವುದು 3 ಲಕ್ಷಣಗಳು ಅಂತ ಕೇಳಿದ್ರೆ, ರುಕ್ಮಿಣಿಯ ಜಾತಕದ ಪ್ರಕಾರವಾಗಿ ಇವಳನ್ನು ಕೈ ಹಿಡಿಯುವ ಗಂಡು ಹುಟ್ಟಬೇಕಾದ್ರೆ 4 ತೋಳುಗಳಿಂದ ಹುಟ್ಟಿರಬೇಕು. ಇದು ಮೊದಲನೇ ಲಕ್ಷಣ. ಯಾರು ಇವನು ಕೈ ಹಿಡಿತಾರೋ ಅವ್ರು ಹುಟ್ಟಬೇಕಾದ್ರೆ ಅವ್ರಿಗೆ 4 ತೋಳಿದ್ರೆ ಅವ್ರು ಮಾತ್ರ ವಿವಾಹ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇವಳನ್ನು ಕೈ ಹಿಡಿಯುವ ಆ ಗಂಡಸಿಗೆ ಅವನ ಹೆಸರು ಕಡೆಯಲ್ಲಿ ಪಾಲ ಎಂದು ಮುಗಿಯಬೇಕು. ಅವನ ಹೆಸರಿದೆ, ಪಾಲ ಎಂದು ಆ ಹೆಸರು ಮುಗಿದರೆ ಅವನು ಮಾತ್ರ ಇವಳನ್ನು ಕೈ ಹಿಡಿಯಬಲ್ಲ. 3ನೇ ಲಕ್ಷಣ ಏನು ಅಂದರೆ, ಇವಳನ್ನು ಕೈ ಹಿಡಿಯುವ ಗಂಡು ಅವನಿಗೆ ಇನ್ನೊಂದು ಹೆಸರು ಇರಬೇಕು, ಅದರಲ್ಲಿ ಮ ವ ಎಂಬ ಅಕ್ಷರಗಳಿರಬೇಕು, ಅಥವಾ ಮ ವ ಎಂಬ ಅಕ್ಷರಗಳಿದ್ದಾಗ ಮಾತ್ರ ಇವಳನ್ನು ಕೈ ಹಿಡಿಯೋದಕ್ಕೆ ಸಾಧ್ಯ ಎಂದು ಹೇಳಿ ಜ್ಯೋತಿಷಿ ಹೇಳಿ ಕಳಿಸ್ಬಿಡ್ತಾನೆ. ಆ ಸಮಯದಲ್ಲಿ ಇವಾಗ ನೋಡ್ತಾರೆ ಏನೇನು ಮೊದಲನೇ ಲಕ್ಷಣ ಏನು, ಹುಟ್ಟತಾ 4 ತೋಳುಗಳಿರಬೇಕು. ಹೌದಾ? ಹಾಗಿದ್ದರೆ ಹುಟ್ಟತಾ ಶಿಶುಪಾಲನೂ ಕೂಡ ಅವನು 4 ತೋಳುಗಳಿಂದ ಹುಟ್ಟಿದವನು. ನೋಡಿ, ಶಿಶುಪಾಲ ಹುಟ್ಟಿದ ತಕ್ಷಣ ಅವನಿಗೆ 3 ಕಣ್ಣು 4 ತೋಳಿತ್ತು. ಯಾರು ಮಡಿಲಲ್ಲಿ ಮಲಗಿಸಿದ್ರೆ ಇದು 3 ಹೋಗತ್ತೋ, 3 ಕಣ್ಣು ಹೋಗಿ 2 ಕಣ್ಣಾಗಿ 4 ತೋಳು ಹೋಗಿ 2 ತೋಳುಗಳಾಗತ್ತೋ ಅವನೇ ಇವನು ಶತ್ರು ಅಂತ ಅಶರೀರವಾಣಿ ಕೇಳಿಸಿತ್ತು. ಕೃಷ್ಣನ ಮಡಿಯಲ್ಲಿ ಹಾಕಿದ ತಕ್ಷಣ 4 ತೋಳು ಹೋಗಿ 2 ತೋಳಾಯಿತು ಶಿಶುಪಾಲನಿಗೆ. ಹಾಗಿದ್ದರೆ ಇವನು ಹುಟ್ಟದ 4 ತೋಳಿದೆ, ಆದ್ದರಿಂದ ಇವನೇ ಸರಿಯಾದ ವರ ಅಂತ ಇವರೇ ನಿಶ್ಚಯ ಮಾಡಿಬಿಟ್ರು. ಕಡೆಯದಾಗೇನು, 2ನೇದು ಲಕ್ಷಣ ಏನು ಅಂದರೆ ಪಾಲ ಅಂತ ಮುಗಿಬೇಕು. ಸರಿ, ಇವನ ಹೆಸರು ಶಿಶುಪಾಲ ತಾನೆ, ಆದ್ದರಿಂದ ಇವನು ಶಿಶುಪಾಲನಾದ ಕಾರಣ ಈ ರುಕ್ಮಿಣೀ ದೇವಿಯನ್ನು ಯಾರು ವಿವಾಹವಾಗುತ್ತಾರೋ ಅವರಿಗೆ ಇನ್ನೊಂದು ಹೆಸರಿರಬೇಕು, 2 ಹೆಸರಿರಬೇಕು. ಆ 2ನೇ ಹೆಸರಿನಲ್ಲಿ ಮ ದ ಎಂಬ 2 ಅಕ್ಷರಗಳಿರಬೇಕು ಎಂದು. ಈಗ ರುಕ್ಮಿ ಮೊದಲಾದವರೆಲ್ಲ ಆಲೋಚನೆ ಮಾಡಿ ನೋಡ್ತಾರೆ, ಶಿಶುಪಾಲನ ಇನ್ನೊಂದು ಹೆಸರು ಮಾಗಧ ಎಂದು ಹೇಳಿ. ಇವರು ಹೇಳೋದು ಮಾ ದ ಎಂಬ 2 ಅಕ್ಷರಗಳು ಈ ಶಿಶುಪಾಲನಿಗಿರೋದ್ರಿಂದ ಇವನೇ ಇವಳಿಗೆ ಸರಿಯಾದ ವರ ಎಂದು ನಿಶ್ಚಯ ಮಾಡಿ ರುಕ್ಮಿಣೀ ದೇವಿಯನ್ನು ಶಿಶುಪಾಲನಿಗೆ ಕೊಟ್ಟು ವಿವಾಹ ಮಾಡಿಬಿಡಬೇಕು ಅಂತ ನಿಶ್ಚಯ ಮಾಡ್ತಾರೆ. ಅದಾದ ಮೇಲೆ ರುಕ್ಮಿಣಿ ಒಬ್ಬ ಬ್ರಾಹ್ಮಣರ ಮೂಲಕ ಕೃಷ್ಣನಿಗೆ ಪ್ರೇಮ ಸಂದೇಶವನ್ನು ಕಳಿಸ್ತಾರೆ. ಆ ಬ್ರಾಹ್ಮಣ ಕೃಷ್ಣನ ಮುಂದೆ ರುಕ್ಮಿಣಿ ಕಳಿಸಿದಂತಹ ಸಂದೇಶವನ್ನು ಓದುತ್ತಾನೆ. ಶ್ರುತ್ವಾ ಗುಣಾನ್ ಭುವನ ಸುಂದರ ಶೃಣ್ವತಾಂತೆ ನಿರ್ವಿಶ್ಯ ಕರ್ಣ ವಿವರೈರ್ ಹರತೋಂಗ ತಾಪಂ ಅಂತ ಹೇಳಿ, ನೀನು ಭುವನ ಸುಂದರನಾಗಿದ್ದೀಯೇ, ಭುವನದಲ್ಲಿ ಸೌಂದರ್ಯವಿರುವುದೇ ನೀನು ಅಂತರ್ಯಾಮಿಯಾಗಿ ನೆಲೆಸಿರೋದ್ರಿಂದ ನಿನಗೆ ತಕ್ಕವಳು ನಾನು, ನನ್ನನ್ನೇನಾದರೂ ನೀನು ಕೈ ಬಿಟ್ಟರೆ ನಾನು ಖಂಡಿತ ಪ್ರಾಣತ್ಯಾಗವನ್ನು ಮಾಡಿಬಿಡ್ತೇನೆ ಎಂದು ಸಂದೇಶವನ್ನು ಕಳಿಸ್ತಾಳೆ. ಪ್ರಾಯಶಃ ಇದು ಮೊದಲನೇ ಪ್ರೇಮ ಪತ್ರ ಇರಬೇಕು. ಒಬ್ಬ ನಾಯಕನಿಗೆ ನಾಯಕಿ ಕಳಿಸಿದಂತಹ ಪ್ರಪ್ರಥಮ ಪ್ರೇಮ ಪತ್ರ ಯಾವುದು ಅಂದರೆ ರುಕ್ಮಿಣಿ ಸಂದೇಶ. ಬ್ರಾಹ್ಮಣರ ಮೂಲಕ ಕಳಿಸುತ್ತಾಳೆ ರುಕ್ಮಿಣಿ. ಸಂತೋಷಪಟ್ಟಂತಹ ಕೃಷ್ಣ ಪರಮಾತ್ಮನು ಅಲ್ಲಿ
ವಿವಾಹ ನಡೆಯಬೇಕು, ಇನ್ನೇನು ಶಿಶುಪಾಲನಿಗೂ ರುಕ್ಮಿಣಿಗೂ ವಿವಾಹ ನಡೆಯಬೇಕು ಅನ್ನೋ ಸಮಯದಲ್ಲಿ ಕೃಷ್ಣ ದ್ವಾರಕೆಯಿಂದ ಬಂದು ರಥದಿಂದ ರುಕ್ಮಿಣಿಯನ್ನು ಅಪಹರಿಸ್ಕೊಂಡು ಹೋಗಿಬಿಡ್ತಾನೆ. ಹೋಗಬೇಕಾದ್ರೆ ಶಿಶುಪಾಲನಿಗೆ ಒಂದು ಸಂದೇಶವನ್ನು ಕೊಟ್ಟು ಹೋಗಿಬಿಡ್ತಾನೆ. ಅವನ ಕೈಲಿ ಒಂದು ಪತ್ರ ಕೊಟ್ಟು ಹೋಗಿಬಿಡ್ತಾನೆ. ಅದನ್ನು ರುಕ್ಮಿ ಓದ್ತಾನೆ. ರುಕ್ಮಿಣೀ ದೇವಿಯನ್ನು ಅಪಹರಿಸ್ಕೊಂಡು ಹೋಗಿ ಕೃಷ್ಣ ಪರಮಾತ್ಮ ದ್ವಾರಕೆಯಲ್ಲಿ ಒಂದು ವಿಶೇಷವಾದ ರುಕ್ಮಿಣಿ ಕಲ್ಯಾಣ ಮಹೋತ್ಸವ ನಡೆಯುತ್ತೆ. ತುಂಬ ವಿಶೇಷವಾಗಿ ಮದುವೆ ಆಗಿಬಿಡತ್ತೆ. ಈಗ ಇವನು ರುಕ್ಮಿ, ಅವನಿಗೂ ಕೃಷ್ಣನಿಗೂ ನಡುವೆ ಯುದ್ಧ ಏರ್ಪಡತ್ತೆ. ರುಕ್ಮಿಯಿಂದ ಕೃಷ್ಣನನ್ನು ಗೆಲ್ಲೋದಕ್ಕೆ ಸಾಧ್ಯವಾಗದೇ ಹೋದಾಗ ರುಕ್ಮಿ ಕೃಷ್ಣ ಕಳಿಸಿದಂಥ ಒಂದು ಸಂದೇಶವನ್ನು ಓದ್ತಾನೆ. ಅದೇನು ಅಂದರೆ ಜ್ಯೋತಿಷಿ ಕೈಲಿ 3 ಲಕ್ಷಣಗಳಿರಬೇಕು ಅಂತ ಹೇಳಿದ್ರು ನೋಡಿ. ಮೊದಲನೇ ಲಕ್ಷಣ ಏನು, ಈ ಮಗು ಯಾರು ಈ ರುಕ್ಮಿಣಿಯನ್ನು ವಿವಾಹ ಮಾಡಿಕೊಳ್ತಾರೋ ಅವರು ಮಗುವಾಗಿರಬೇಕಾದ್ರೆ ಅವ್ರಿಗೆ 4 ತೋಳುಗಳಿರಬೇಕು ಅಂತ ಒಂದು ಲಕ್ಷಣ ಇತ್ತು. ಶಿಶುಪಾಲನಿಗೇನೋ 4 ತೋಳುಗಳಿತ್ತು. ಕೃಷ್ಣ ಪರಮಾತ್ಮ ಕೂಡ ಅವತಾರ ಮಾಡಬೇಕಾದ್ರೆ 4 ತೋಳು. ತಮದ್ಭುತಂ ಬಾಲಕಂ ಅಂಬುಜೈಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಾಯುಧಂ ಎಂದು ಹೇಳಿ ಬಂದೀಕಾನದಲ್ಲಿ ವಸುದೇವ ದೇವಕಿಯರಿಗೆ ಕೃಷ್ಣ ಪರಮಾತ್ಮ ಹುಟ್ಟಬೇಕಾದ್ರೇ 4 ತೋಳುಗಳನ್ನು ಪ್ರದರ್ಶನ ಮಾಡ್ತಾನೆ. ಹಿಂಬದಿಯ 2 ತೋಳುಗಳಲ್ಲಿ ಶಂಖಚಕ್ರವನ್ನು ತೋರಿಸಿ ಗದಾಪದ್ಮಧಾರಿಯಾಗಿ ನೀಲಮೇಘ ಶ್ಯಾಮಲನಾಗಿ ಕೌಸ್ತುಭಾಂಕಿತ ಕಂದರನಾಗಿ ಅದ್ಭುತವಾದ ಶಿಶು ದರ್ಶನವಾಗತ್ತೆ. ಅವರಿಬ್ಬರು ಸಂತೋಷ ಪಡ್ತಾರೆ. ಹುಟ್ಟದ ಪರಮಾತ್ಮನು ಕೂಡ 4 ತೋಳು ಕೃಷ್ಣನಿಗೆ. 2ನೇ ಲಕ್ಷಣ ಏನು ಅಂದರೆ ಪಾಲ ಎಂದು ಮುಗಿಯಬೇಕಲ್ಲ. ಇವನ ಹೆಸರು ಶಿಶುಪಾಲ, ಆದರೆ ಪರಮಾತ್ಮನಿಗೂ ಕೃಷ್ಣನಿಗೂ ಒಂದು ಹೆಸರಿದೆ. ಅದು ಪ್ರಸಿದ್ಧವಾದ ಹೆಸರು ಗೋಪಾಲ ಎಂದು ಹೇಳಿ. ಗೋವುಗಳನ್ನು ರಕ್ಷಣೆ ಮಾಡಿದ್ರಿಂದ ಅವನು ಗೋಪಾಲ. ಅದು 2ನೇ ಲಕ್ಷಣ ಆಯಿತಾ. 3ನೇ ಲಕ್ಷಣ ಏನು, ಮಾ ದ ಎಂಬ 2 ಅಕ್ಷರಗಳಿರಬೇಕು ಅನ್ನೋದು. ಶಿಶುಪಾಲನಿಗೆ ಹೇಗೆ ಹೊಂದತ್ತೆ ಅಂದರೆ ಅವನು ಮಗಧ ದೇಶದ ರಾಜನಾಗಿದ್ದರಿಂದ ಅವನು ಮಾಗಧ ಎಂದು ಕರೆಯಲ್ಪಡುವವನು. ಮಾಧ ಎಂಬ 2 ಅಕ್ಷರ ಇದೆ. ಆದರೆ ಪರಮಾತ್ಮ ಕೃಷ್ಣನಿಗೂ ಒಂದು ಹೆಸರಿದೆ, ಅದು 2ನೇ ಹೆಸರು. ಎಷ್ಟು ಅನಂತ ಹೆಸರುಗಳಲ್ಲಿ ಅದೊಂದು ಹೆಸರು. ಅದು ಯಾವುದು ಅಂದರೆ ಅದೇ ಈ ಮಾಧವ. ಮಾ ದ ಎಂಬ 2 ಅಕ್ಷರಗಳು ಮಾಧವ ಶಬ್ದದಲ್ಲಿರೋದ್ರಿಂದ ಇವಳನ್ನು ಕೈ ಹಿಡಿಯುವ ಒಬ್ಬನೇ ನಾಯಕ ಯಾರು ಅಂದರೆ ಅವನೇ ಮಾಧವ ಎಂದು ಕರೆಯಲ್ಪಡುವಂತಹ ಕೃಷ್ಣ ಪರಮಾತ್ಮ. ಕಾರಣ ಏನು ಅಂದರೆ ಇವಳು ಮಾ ಎಂದು ಕರೆಯಲ್ಪಡುವ ಲಕ್ಷ್ಮೀದೇವಿ. ಈ ಲಕ್ಷ್ಮಿ ಈಗ ರುಕ್ಮಿಣಿಯಾಗಿ ಅವತಾರ ಮಾಡಿದ್ರಿಂದ ಮಾ ಎಂದು ಕರೆಯಲ್ಪಡುವಂಥ ಲಕ್ಷ್ಮಿಗೆ ಸರಿಯಾದ ವರ ಯಾರು ಅಂದರೆ ಮಾಧವ ಎಂದು ಕರೆಯಲ್ಪಡುವ ಕೃಷ್ಣ ತಾನೇ. ಎಷ್ಟು ಅವತಾರಗಳು ಮಾಡಿದ್ರೂ ಸಹ ಲಕ್ಷ್ಮಿ ಯಾರು ಸ್ವತ್ತು ಅಂತ ಕೇಳಿದ್ರೆ ಅದು ಪರಮಾತ್ಮ ಒಬ್ಬನಿಗೆ ಮಾತ್ರ. ಅದು ಯಾರು ಅಂದರೆ ಶ್ರೀಮನ್ನಾರಾಯಣ. ಶ್ರೀದೇವಿಯಾದವಳು ಲಕ್ಷ್ಮೀದೇವಿಯಾದವಳು ಪರಮಾತ್ಮನ ಸ್ವತ್ತು. ಅವರಿಬ್ಬರ ದಾಂಪತ್ಯವನ್ನು ಯಾರಿಂದಲೂ ಬಿಡಿಸೋದಕ್ಕೆ ಸಾಧ್ಯವಿಲ್ಲ. ಅವರಿಬ್ಬರ ಸಂಬಂಧ ಅವಿನಾಭಾವ ಸಂಬಂಧ ಅಂತ ಹೇಳಬಹುದು. ನೋಡಿ, ಮಣ್ಣಿಗೂ ಮಡಿಕೆಗೂ ಯಾವ ಸಂಬಂಧ? ಮಣ್ಣಿಲ್ಲದೆ ಮಡಿಕೆ ಇರೋದಕ್ಕೆ ಸಾಧ್ಯ ಇಲ್ಲ, ಮಡಿಕೆ ಇಲ್ಲದೆ ಮಣ್ಣಿರೋದಕ್ಕೆ ಸಾಧ್ಯ. ಆ ರೀತಿ ಇಬ್ಬರನ್ನು ಬೇರ್ಪಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಲಕ್ಷ್ಮೀನಾರಾಯಣನು ಸದಾಕಾಲ ಸರ್ವಾವಸ್ಥೆಗಳಲ್ಲೂ ಒಂದಾಗಿರ್ತಾರೆ. ಆದ್ದರಿಂದ ಲಕ್ಷ್ಮೀದೇವಿಗೆ ನಾಯಕನಾದವನು ಮಾಧವ ಎಂದು ಕರೆಯಲ್ಪಡುವಂತಹ ಶ್ರೀಕೃಷ್ಣನು ಎಂದು ವಿಷ್ಣು ಸಹಸ್ರನಾಮ ಮಾಧವಾಯ ನಮಃ ಎಂದು ಕೃಷ್ಣನನ್ನು ಕೊಂಡಾಡುತ್ತೆ. ಯಾರ್ಯಾರು ಈ ಮಾಧವ ಎಂದು ಕರೆಯಲ್ಪಡುವಂತಹ ಪರಮಾತ್ಮನನ್ನು ಕೊಂಡಾಡ್ತಾರೋ ಅವರಿಗೆ ವಿವಾಹವಾಗದೇ ಇದ್ದರೆ ಶೀಘ್ರದಲ್ಲಿ ವಿವಾಹವಾಗುತ್ತದೆ ಎಂಬ ಫಲವನ್ನು ಕೂಡ ನಾವು ಇದರಲ್ಲಿ ಗಮನಿಸಬಹುದು. ಶ್ರೀಮತೆ ರಾಮಾನುಜಾಯ ನಮಃ.